ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಮಕ್ಕಳಿಗೋಸ್ಕರ ಆಗಲಿ ದೊಡ್ಡವ್ರಿಗೋಸ್ಕರ ಆಗಲಿ ತುಂಬ ಟೇಸ್ಟಿಯಾದ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಜ್ಯೂಸ್ನ ಮಾಡೋಣ. ಸೂಪರ್ ಆಗಿರುತ್ತೆ. ಈ ಜ್ಯೂಸು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯೋ ಅಷ್ಟೇ ಟೇಸ್ಟ್ ಆಗಿರುತ್ತೆ ಜ್ಯೂಸ್ನ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಬೆಲ್ಲೈಕನ್ನು ಒತ್ತಿ. ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡಿ. ಈ ಜ್ಯೂಸ್ ಮಾಡೋಕ್ಕೆ ಏನೆಲ್ಲ ಬೇಕು, ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು. ಇಲ್ಲಿ ನೋಡಿ, ನಾನು ಒಂದು ಅರ್ಧ ಪಪ್ಪಾಯನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೀಸಾಗಿ, ಮತ್ತು ಒಂದು ಪೀಸಷ್ಟು ನಾನು ಪೈನಾಪಲ್ಲು, ಮತ್ತು 2 ಆ್ಯಪಲ್ಲು, 2 ಕ್ಯಾರೆಟು, ಮತ್ತು ಅರ್ಧ ಸೌತೆಕಾಯಿ, ಅರ್ಧ ಕಪ್ಪು ಸಕ್ಕರೆ, 1 ಗ್ಲಾಸ್ ಹಾಲನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸೌತೆಕಾಯಿ ಮತ್ತು ಕ್ಯಾರೆಟ್ ಏನಕ್ಕೆ ತೊಗೊಂಡಿದ್ದೇನೆ ಅಂದರೆ, ಪಪ್ಪಾಯ ಸ್ವಲ್ಪ ಹೀಟ್ ಅಂತಾರೆ, ಹಾಗಾಗಿ ಸೌತೆಕಾಯಿ ಪಪ್ಪಾಯ ಆಪೋಸಿಟಾಗಿ ಅದು ಚೆನ್ನಾಗಿರುತ್ತೆ ಅಂತ ಜ್ಯೂಸು. ಹಾಗೆ ಇಲ್ಲಿ ಸ್ವಲ್ಪ ಪೈನಾಪಲ್ ಹುಳಿ ಇರೋದಕ್ಕಾಗಿ ಕ್ಯಾರೆಟು ಮತ್ತು ಆ್ಯಪಲ್ನ ತೊಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ, ಅಂದರೆ ಅದು ಜ್ಯೂಸ್ ಜಾರು. ಅದಕ್ಕೆ ನಾನು ಇವಾಗ ಸೌತೆಕಾಯಿ ಮತ್ತು ಕ್ಯಾರೆಟು, ನಾನು ತೊಗೊಂಡಿರೋಂಥ ಹಣ್ಣು ಕೂಡ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಎಲ್ಲ ಹಣ್ಣುಗಳನ್ನ ಹಾಕ್ಕೊಂಡು ಒಂದು ಅರ್ಧ ಕಪ್ಪು ಸಕ್ಕರೆನ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಇದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬಿಸಿಲಲ್ಲಿ ಬಂದವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ತಂಪಾಗಿರುತ್ತೆ ಕುಡಿಯೋಕ್ಕೆ ಕೂಡ. ನಾನಿಲ್ಲಿ ಅರ್ಧ ಕಪ್ಪು ಸಕ್ಕರೆನ ಹಾಕಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಗ್ಲಾಸು ಹಾಲು ಕೂಡ ನಾನು ಹಾಕ್ತಾಯಿದ್ದೀನಿ. ಅರ್ಧ ಗ್ಲಾಸು ಹಾಲು ಎತ್ತಿಟ್ಕೊತಾ ಇದ್ದೀನಿ, ಯಾಕಂದರೆ ಇದನ್ನು ಆಮೇಲೆ ಹಾಕ್ಕೊಳ್ಳೋಣ. ಇವಾಗ ಮಿಕ್ಸಿ ಮಾಡೋಣ. ನೋಡಿ, ನಾನು ಇಲ್ಲಿ ಇವಾಗ ಮಿಕ್ಸಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಿಕ್ಸಿ ಗ್ರೈಂಡ್ ಆಗಬೇಕದು. ನೋಡಿ, ಈ ಥರ ಮಿಕ್ಸಿ ಮಾಡಬೇಕು. ನಾನು ಅರ್ಧ ಕಪ್ ಹಾಲು ಇಟ್ಕೊಂಡಿದ್ನಲ್ಲ, ಅದು ಇವಾಗ ಹಾಕ್ತಾಯಿದ್ದೀನಿ. ಒಟ್ಟಿಗೆ 1 ಗ್ಲಾಸ್ ಹಾಲು ಹಾಕಿದ್ರೆ ಅದು ಚೆನ್ನಾಗಿ ಜ್ಯೂಸ್ ಬರಲ್ಲ. ಹಾಗಾಗಿ ಅದೆಲ್ಲ ಸಣ್ಣ ಆದಮೇಲೆ ಮತ್ತೆ ನಾವು 1 ಗ್ಲಾಸ್ ಹಾಲನ್ನ ಹಾಕ್ಕೊಂಡು ತೆಗಿತಾ ಇದ್ದೀನಿ. ನೋಡಿ, ಜ್ಯೂಸ್ ರೆಡಿಯಾಗಿದೆ. ನಾನಿಲ್ಲಿ ನೀರು ಯೂಸ್ ಮಾಡಿಲ್ಲ, ಬರೀ ಹಾಲು ಮತ್ತು ಸಕ್ಕರೆ ಹಾಕಿದ್ದೀನಿ. ಸೂಪರಾಗಿ ಬಂದಿದೆ ಜ್ಯೂಸ್ ಅಂತೂ. ಇವಾಗ ನೋಡಿ, ಗ್ಲಾಸಿಗೆ ಹಾಕಿ ನಿಮಗೆ ತೋರಿಸ್ತೀನಿ. ಇಷ್ಟು ಗಟ್ಟಿ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ತಿಳು ಬೇಕಂದ್ರೆ ಕೂಡ ನೀವು ತಿಳುನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಜ್ಯೂಸು, ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೆಯಲ್ಲಿ ಫ್ರೀ ಇರೋ ಟೈಮಲ್ಲಿ ಯಾವಾಗಾದರೂ ಅಂಗಡಿಯಿಂದ ಮಕ್ಕಳು ಜ್ಯೂಸ್ ತೊಗೊಂಬಂದು ಕುಡಿತಾರೆ. ನೀವು ಮನೇಲಿ ಫ್ರೀ ಇದ್ದಾಗ ಈ ಥರ ಮಾಡಿಕೊಟ್ರೆ ಖುಷಿ ಆಗುತ್ತೆ. ಮಕ್ಕಳಿಗೂ ಕೂಡ ಆರೋಗ್ಯಕ್ಕೂ ಒಳ್ಳೆಯದು. ಅಂಗಡಿಯಲ್ಲಿ ಸಿಗೋ ಜ್ಯೂಸು ಹೇಗಿರುತ್ತೋ ಅಂತ ಗೊತ್ತಾಗಲ್ಲ. ನೀವು ಯಾವ ಹಣ್ಣು ಬೇಕಾದರೂ ಹಾಕ್ಕೊಂಡು ಈ ರೀತಿ ಜ್ಯೂಸನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಲರ್ಫುಲ್ಲಾಗಿ ಟೇಸ್ಟಿಯಾದ ಜ್ಯೂಸ್ ರೆಡಿಯಾಗಿದೆ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ರೋಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನು ಒತ್ತಿ. ನಾವು ಹಾಕೋ ವಿಡಿಯೋನ ಫಸ್ಟು ನಿಮಗೆ ಬರುತ್ತೆ, ನೀವೇ ನೋಡ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ತುಂಬ ಥ್ಯಾಂಕ್ ಯು ಎಲ್ಲರಿಗೂ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಕಮೆಂಟ್ ಕೂಡ ಹಾಕ್ತಾಯಿದ್ರು. ತುಂಬ ಖುಷಿ ಆಗ್ತಾಯಿದೆ ನನಗೆ. ಇದೇ ಥರ ಕಮೆಂಟ್ ಹಾಕಿ ಎಲ್ಲರಿಗೂ ಧನ್ಯವಾದಗಳು.